22 ದಿನ ಇದೆ. ಈಗ ಎಕ್ಸಾಕ್ಟಾಗಿ ಇವತ್ತು ಡಿಸೆಂಬರ್ 8. ಡಿಸೆಂಬರ್ ಎಂಡಿಗೆಲ್ಲ ಮಾನಿಟೈಸೇಷನ್ ಮಾಡ್ಬೇಕಂತ ನಂದು ಒಂದು ಚಾಲೆಂಜ್ ಮಾಡ್ಕೊಂಡಿದ್ದೀನಿ. ಓನ್ ಚಾಲೆಂಜ್. ಈ ಪಬ್ಲಿಕಲ್ಲಿ ಮಾತಾಡ್ಬೇಕಂತ ಟ್ರೈ ಮಾಡಿದೆ. ನಾನೇನು ಎಕ್ಸ್ಟ್ರೋವರ್ಟ್ ಅಲ್ಲ, ನಾನು ಇಂಟ್ರೋವರ್ಟ್. ಕ್ಯಾಮ್ರಾ ನೋಡ್ಕೊಂಡು ಮಾತಾಡ್ಕೊಂಡು ಹೋಗೋದೇ ಬೆಟರ್. ಜಾಸ್ತಿ ತಲೆ ಕಟ್ಸ್ಕೊಬಾರ್ದು. ಅವ್ರು ಇವ್ರು ನೋಡ್ತಾರಂತ ನೋಡೋಕ್ಕೆ ನೀವೇನಾದರೂ ಸ್ಟಾರ್ಟ್ ಮಾಡಿದರೆ ನಿಮ್ಗೆ ಭಯ ಸ್ಟಾರ್ಟ್ ಆಗುತ್ತೆ. ನೀವು ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತೀರ. ನನಗೂ ಆಗ್ತಿದೆ, ಏನು ಮಾಡ್ತೀರಾ? ಖತಮ್. ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಒಂದು ಲಾಗಲ್ಲಿ ಈಗ ನಾನು ನನಗೆ ನಾನೇ ಚಾಲೆಂಜ್ ಮಾಡ್ಕೊತಿದ್ದೀನಿ. ಈಗ ಎಕ್ಸಾಕ್ಟಾಗಿ ಇವತ್ತು ಡಿಸೆಂಬರ್ 8. ಡಿಸೆಂಬರ್ ಎಂಡಿಗೆಲ್ಲ ಮಾನಿಟೈಸೇಷನ್ ಮಾಡ್ಬೇಕಂತ ನಂದು ಒಂದು ಚಾಲೆಂಜ್ ಮಾಡ್ಕೊಂಡಿದ್ದೀನಿ. ಓನ್ ಚಾಲೆಂಜ್. ಅದು ಗೊತ್ತಿಲ್ಲ ಏನಾಗುತ್ತಂತ. ಬಟ್ 22 ಡೇಸಲ್ಲಿ ಇನ್ನು ರಿಮೈನಿಂಗ್ ಡೇಸ್ ಏನಿದೆಯಲ್ಲ, ಆ ಡೇಸಲ್ಲಿ ಏನಾದರೂ ನನ್ನ ಚಾನಲ್ ಮಾನಿಟೈಸೇಷನ್ ಆದರೆ ನೆಕ್ಸ್ಟ್ ನಾನು ಜಾಬ್ ಕ್ವಿಟ್ ಮಾಡಿ ಇದರಲ್ಲಿ ಫುಲ್ ಟೈಮ್ ಆಗಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಒಂದು ಸಪೋರ್ಟ್ ಇದ್ದರೆ ಈಸಿಯಾಗಿ ಮಾಡ್ಬೋದು. ನಾನು ನಿಮ್ಮ ಒಂದು ಸಪೋರ್ಟ್ ಬೇಕೇ ಬೇಕು. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಈಗ ಆಲ್ರೆಡಿ 3 ವೀಡಿಯೋಸ್ ಮಾಡಿದ್ದೀನಿ. ನೀವು ನೋಡಿಲ್ಲ ಅಂತಂದರೆ ಹೋಗಿ ನನ್ನ ಚಾನಲಲ್ಲಿ ಚೆಕ್ ಮಾಡ್ಕೋಬೋದು. ಬೇಗನೆ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ಭಾಳಷ್ಟು ಜನಕ್ಕೆ ಸಜೆಸ್ಟ್ ಆಗುತ್ತೆ. ನೋಡೋಣ ಈ ಒಂದು 22 ಡೇಸಲ್ಲಿ ನೆಕ್ಸ್ಟು ಜಾನ್ 26ಇಂದ ನಂದು ಏನು ಚೇಂಜಸ್ ಏನಾದರೂ ಆಗುತ್ತಾ ಅಂತ ಬನ್ನಿ ಸ್ಟಾರ್ಟ್ ಮಾಡೋಣ. ಅದೇ ಅಂದ್ಕೊಂಡಿದ್ದೀನಿ, ಅದು ಏನಾಗುತ್ತೋ ಗೊತ್ತಿಲ್ಲ. ನೆಕ್ಸ್ಟು ಇಲ್ಲ ಕೆಲವೊಂದು ಟೈಮಲ್ಲಿ ರಿಸ್ಕ್ ತೊಗೋಬೇಕಂತಾರಲ್ಲ, ಆ ಥರ ತೊಗೊಳ್ಳೇಬೇಕು. ಏನು ಮಾಡೋಕ್ಕಾಗಲ್ಲ. ಈಗ ನಮ್ಮ ಲೈಫು ಬಿಸ್ನೆಸ್ಸಲ್ಲೆಲ್ಲ ಯಾವ ಥರ ತೊಗೊತಾರೆ ಆ ಥರ ಇದರಲ್ಲಿನೂ ತೊಗೊಂಡಿದ್ದೀನಿ. 22 ದಿನ ಇದೆ. ಪ್ರತಿ ಡೇಯಲ್ಲಿ ಎಷ್ಟು ಆಗುತ್ತೆ ಅಷ್ಟು ನಾನು ವಿಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ಇವರು ನೋಡ್ತಿರ್ತಾರೆ, ಭಯನೂ ಆಗ್ತಿರುತ್ತೆ. ನಾನೇನು ಎಕ್ಸ್ಟ್ರೋವರ್ಟ್ ಅಲ್ಲ, ನಾನು ಇಂಟ್ರೋವರ್ಟ್. ಅವ್ರ ಫೇಸ್ ನೋಡೋದಕ್ಕಿಂತ ಕ್ಯಾಮ್ರಾ ನೋಡ್ಕೊಂಡು ಮಾತಾಡ್ಕೊಂಡು ಹೋಗೋದೇ ಬೆಟರ್. ಯಾಕಂತಂದ್ರೆ ನೋಡಿ ಅವ್ರು ಒಂದು ಸೆಕೆಂಡಲ್ಲಿ ಪಾಸ್ ಆಗಿಬಿಡ್ತಾರೆ. ಅವ್ರು ಏನು ಅನ್ಕೊಳ್ಳಲ್ಲ. ಅವ್ರು ನಮ್ಮನ್ನು ಡೌನ್ಫಾಲ್ ಮಾಡ್ಬೇಕಂತನೂ ನೋಡಲ್ಲ. ನಾವು ತಲೆ ಕಟ್ಸ್ಕೋಬಾರ್ದು. ಸುಮ್ಮನೆ ನಮ್ಮ ಪಾಡಿ ನಾವು ಮಾಡ್ಕೊತ ಹೋಗ್ತಿರ್ಬೇಕು. ಈಗ ಆಫೀಸ್ಗೆ ಹೋಗ್ತೀನಿ, ನಿಮಗೆ ತೋರಿಸ್ತೀನಿ ಆಫೀಸು ಯಾವ ಥರ ಇರುತ್ತೆ, ಏನು ಎತ್ತ ಅಂತ ಆಗುತ್ತೆ. ಇಲ್ಲಿ ಭಾಷೆ ಚೇಂಜ್ ಆಗುತ್ತಲ್ಲ, ಈಸಿಯಾಗಿ ನಾನು ಮಾಡ್ಕೊಂಡು ಹೋಗ್ಬೋದು. ಯಾರು ಅಬ್ಜೆಕ್ಷನ್ ಅಂದರೆ ಡಿಸ್ಟರ್ಬೆನ್ಸ್ ಇರೋಲ್ಲ. ಈಗ ಇಲ್ಲಿ ಮೆಟ್ರೋ ಸ್ಟೇಷನ್ ಇದೆ. ಇಲ್ಲಿಂದ ನಾನು ಒಂದು ಸ್ಟಾಪಿಗೆ ಹೋಗ್ಬೇಕು. ಅಲ್ಲಿಂದ ನಮ್ಮ ಫ್ರೆಂಡ್ ಪಿಕಪ್ ಮಾಡ್ಕೊತಾನೆ. ಈಗ ಮೆಟ್ರೋ ಸ್ಟೇಷನ್ ಒಳಗಡೆ ಬಂದಿದ್ದೀನಿ. ಇದು ಒಳಗಡೆ ಇರೋಂಥ ಇದು ನೋಡಿ, ಇಲ್ಲಿ ಪಕ್ಕದಲ್ಲಿ ಕೆಲವೊಂದು ಇನ್ಸ್ಟಿಟ್ಯೂಟ್ ಎಲ್ಲ ಇದ್ದಾವೆ. ಪಬ್ಲಿಕಲ್ಲಿ ಲಾಗ್ ಮಾಡ್ಬೇಕಂತಂದರೆ ಡಬಲ್ ಗುಂಡಿಗೆ ಅಂತಾರಲ್ಲ, ಆ ಥರ ಬೇಕು. ನಿಜವಾಗ್ಲೂ ಆ ಒಂದು ಫಿಯರ್ ಇರುತ್ತಲ್ಲ, ಅದು ಬೇರೆ ಥರನೇ ಇರುತ್ತೆ. ಮೆಟ್ರೋ ಇನ್ನೂ ಬಂದಿಲ್ಲ. ಈಗ ಮೆಟ್ರೋ ಬಂತು ನೋಡಿ. ಪಬ್ಲಿಕಲ್ಲಿ ಮಾತಾಡ್ಬೇಕಂತ ಟ್ರೈ ಮಾಡಿದೆ ಮೆಟ್ರೋಲ್ಲಿ, ಬಟ್ ಆಗಲಿಲ್ಲ. ಒಂದು ಭಯ ಇರುತ್ತಲ್ಲ, ಆ ಭಯ ಬೇರೆ ಥರನೇ. ಯಾಕಂದರೆ ಫಸ್ಟ್ ಟೈಮು ಲಾಗ್ ಮಾಡೋರಿಗೆ ಅದು ಹೇಳೋಕ್ಕಾಗಲ್ಲ. ಅದು ಸ್ಟಾರ್ಟಿಂಗಲ್ಲಿ ಏನು ಇಂಟ್ರೋವರ್ಟ್ಸ್ ಇರ್ತಾರಲ್ಲ, ಅವ್ರಿಗೆ ಮಾತ್ರ ಆ ಭಯ ಗೊತ್ತಿರುತ್ತೆ ಹೆಂಗಿರುತ್ತಂತ. ಈಗ ಫೈನಲ್ ಆಗಿರೋಂಥ ಮೆಟ್ರೋ ಸ್ಟೇಷನ್ ಅಂದರೆ ನಾನು ಇಳಿಬೇಕಾಗಿರೋ ಮೆಟ್ರೋ ಸ್ಟೇಷನಿಗೆ ಬಂದೆ. ಈಗ ನೆಕ್ಸ್ಟು ಇಲ್ಲಿಂದ ನಮ್ಮ ಫ್ರೆಂಡು ಪಿಕಪ್ ಮಾಡ್ತಾನೆ. ಇಲ್ಲಿಂದ ಹೋಗ್ಬೇಕು. ಈಗ ಲಿಫ್ಟಲ್ಲಿದ್ದೀನಿ, ಕೆಳಗಡೆ ಹೋದ ತಕ್ಷಣ ಹೋಗ್ಬೇಕು. ಜಾಸ್ತಿ ತಲೆ ಕಟ್ಸ್ಕೊಬಾರ್ದು. ಅವ್ರು ಇವ್ರು ನೋಡ್ತಾರಂತ ನೋಡೋಕ್ಕೆ ನೀವೇನಾದರೂ ಸ್ಟಾರ್ಟ್ ಮಾಡಿದರೆ ನಿಮ್ಗೆ ಭಯ ಸ್ಟಾರ್ಟ್ ಆಗುತ್ತೆ. ನೀವು ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತೀರ. ನನಗೂ ಆಗ್ತಿದೆ, ಏನು ಮಾಡ್ತೀರಾ? ಮ್ಯೂಸಿಕ್. ಅವರಿಗೆ ಬೇರೆಯವರಿಗೆ ಒಂಥರ ಬೇರೆ ಥರನೇ ಏನೋ ಕ್ಯೂರಿಯಾಸಿಟಿ ಇರುತ್ತೆ. ಬಂದಿದ್ದಾನೆ ಇಲ್ಲ ಅಂತ ನೋಡೋಣ. ನಮ್ಮ ಫ್ರೆಂಡು ಬಂದಿದ್ರೆ ಇಲ್ಲಿಂದ ನೆಕ್ಸ್ಟು ಬೈಕಲ್ಲಿ ಹೋಗ್ಬೇಕು. ಅವನು ಇನ್ನೂ ಬಂದಿಲ್ಲ.
ಟ್ರಾಫಿಕ್ ಇರೋದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಈಗ ಆಫೀಸಲ್ಲಿದ್ದೀನಿ, ಆದರೆ ಆಫೀಸು ಇಂಟೀರಿಯರ್ ತೋರ್ಸೋಕೆ ಟ್ರೈ ಮಾಡ್ತೀನಿ, ಇಲ್ಲಾಂದರೆ ಒಂದೇ ಸರಿ ನೈಟ್ ಸಿಗ್ತೀನಿ. ಇದು ಏನು ನೋಡ್ತಿದ್ದೀರಾ, ಇದೇ ನಮ್ಮ ಆಫೀಸ್ ಎಂಟ್ರೆನ್ಸು, ರಿಸೆಪ್ಷನ್ ಏರಿಯಾ ಇದು. ಈ ಕಡೆ ನೋಡೋದಾದರೆ ಫ್ಯೂಸ್ಬಾಲ್ ಗೇಮಿಂಗ್ ಇದೆ, ಬಟ್ ಇದನ್ನು ಮುರಿದಾಕ್ಬಿಟ್ಟಿದ್ದಾರೆ. ನಾನು ಲಾಸ್ಟ್ ಒನ್ ವೀಕ್ ರಜದಲ್ಲಿದ್ದೆ, ಈಗ ಬಂದಿದ್ದೀನಿ. ಇದು ಒಳಗಡೆ ಎಂಟ್ರೆನ್ಸ್ ನೋಡಿ, ಇದು ನನ್ನ ಸಿಸ್ಟಮು. ನನ್ನ ಅರೌಂಡಲ್ಲೆಲ್ಲ ಈ ಥರ ಅಟ್ಮಾಸ್ಫಿಯರ್ ಇರುತ್ತೆ, ಆಫೀಸ್ ಅಟ್ಮಾಸ್ಫಿಯರು ಈ ಥರ ಇರುತ್ತೆ ನೋಡಿ. ಮುಂದ್ಗಡೆ 2 ಡೆಸ್ಕ್ಟಾಪ್ ಕೊಟ್ಟಿದ್ದಾರೆ. ಈಗ ನೋಡಿದ್ರಲ್ಲ, ಇದೇ ಆಫೀಸು. ಈಗ ಲಿಫ್ಟಲ್ಲಿದ್ದೀನಿ, ಕೆಳಗಡೆ ಟೀಗೆ ಹೋಗ್ತಿದ್ದೀನಿ. ಹೊರಗಡೆ ಇದೇ ಈ ಥರ ಇರುತ್ತೆ ನೋಡಿ ಕಾರ್ಪೊರೇಟ್ ಲೈಫು. ಆಮೇಲೆ ನಾನು ಬಂದೆಲ್ಲ ಇದೇ ಥರ ಡೈಲಿ ಸ್ಟ್ರಗಲ್ ಹಿಂಗೆ ಇರುತ್ತೆ. ಆಫೀಸಲ್ಲಿ ಟೀ ಇದ್ರೂ ಹೊರಗಡೆ ಹೋಗಿ ಕುಡಿತೀವಿ. ಯಾಕಂತಂದರೆ ನಿಮಗೆ ನಾರ್ಮಲಾಗಿ ಗೊತ್ತಿರ್ಬೋದು, ಮಷೀನಿಂದ ಇದು ಇರುತ್ತೆ. ಹಂಗಾಗಿ ನಾವು ಭಾಳಷ್ಟು ಜನ ಹೊರಗಡೆನೇ ಹೋಗಿ ಕುಡಿತಾರೆ. ಈಗ ಆಯಿತು, ಈಗ ಒಳಗಡೆ ಹೋಗ್ತಿದ್ದೀನಿ, ಮತ್ತೆ ನೆಕ್ಸ್ಟ್ ಆಮೇಲೆ ಸಿಗ್ತೀನಿ. 2000 years later. ಈಗ ತಾನೇ ರೂಮಿಗೆ ಬಂದೆ. ಆ್ಯಕ್ಚುಲಿ ಬರುವಾಗ ಲಾಗ್ ಮಾಡೋಕ್ಕಾಗಲಿಲ್ಲ, ಯಾಕಂತಂದ್ರೆ ಫುಲ್ಲು ಚಳಿ, ಹೆವಿ ಚಳಿ ಇರೋದ್ರಿಂದ. ಹಂಗಾಗಿನೇ ಫೋನು ಹೊರಗಡೆ ತೆಗಿಯೋಕ್ಕಾಗಿಲ್ಲ. ಆಮೇಲೆ ಟ್ರಾಫಿಕ್ಕು ಭಾಳಷ್ಟು ಇರೋದ್ರಿಂದ ಮಾಡೋಕ್ಕಾಗಲಿಲ್ಲ. ಇವತ್ತು ಚಾಲೆಂಜ್ 1 ಮುಗೀತು. ಈಗ ನೆಕ್ಸ್ಟು ಇನ್ನೊಂದು ಚಾಲೆಂಜ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ನೋಡಿ. ಈ ಥರ ಇರುತ್ತೆ ಲೈಫು ಸಿಟಿಲಿ ಎಲ್ಲ. ಹೆಂಗಿರುತ್ತೆ ಅಂತಂದರೆ ಕೆಲವೊಂದು ಟೈಮಲ್ಲಿ ನೀವು ಮನೆಗೂ ಕಾಲ್ ಮಾಡೋದು ಮರೆತು ಬಿಡ್ತೀರ, ಅಷ್ಟು ಬ್ಯುಸಿ ಆಗಿಬಿಡ್ತೀರ ಗೊತ್ತಿಲ್ಲದೆ. ಅಂದರೆ ಯಾವಾಗ ರೂಮಿಗೆ ಬರಬೇಕು, ಯಾವಾಗ ಊಟ ಮಾಡಬೇಕು, ಇದೇ ಇರುತ್ತೆ. ಯಾಕಂತಂದರೆ ನೀವು ಟ್ರಾವೆಲ್ ಮಾಡೋದ್ರೊಳಗಡೆ ಆಲ್ಮೋಸ್ಟ್ ಅಲ್ಲ ಅರ್ಧ ನೀವು ಟಯರ್ಡ್ ಆಗಿಬಿಡ್ತೀರ. ಇದು ಒಂಥರ ಪಾರ್ಟ್ ಟೈಮ್, ಟ್ರಾವೆಲ್ ಮಾಡೋದು ಒಂಥರ ಪಾರ್ಟ್ ಟೈಮ್ ಜಾಬು, ಮತ್ತು ಅಲ್ಲಿಗೆ ಹೋಗಿ ನೀವು ಆಫೀಸ್ಗೆ ಹೋಗಿ ಅಲ್ಲಿ ಜಾಬ್ ಮಾಡೋದು, ಅದು ಒಂಥರ ಜಾಬ್ ಆಗ್ಬಿಡುತ್ತೆ. ಹಂಗಾಗಿನೇ ಭಾಳಷ್ಟು ಜನ ಇದು ಒಂದು ಭಾಳ ಫೇಸ್ ಮಾಡ್ತಿರ್ತೀರ. ಸಿಟಿಲಿ ಯಾರ್ಯಾರು ಇದ್ದೀರ ಅವ್ರಿಗೆಲ್ರಿಗೂ ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಈ ಟೈಮಲ್ಲಂತೂ ಇನ್ನೂ ಅದು ಈ ವಿಂಟರ್ ಸೀಸನಲ್ಲಿ ಅದು ಬೇರೆ ಥರನೇ ನರಕ ಇರುತ್ತೆ. ಅದು ನೈಟ್ ಶಿಫ್ಟ್ ಹೋಗೋರಿಗಂತೂ ಇನ್ನೂ ಅದು ಹೇಳ್ಬೇಡಿ ಬಿಡಿ, ಅದು ಆ ಥರ ಇರುತ್ತೆ. ಈಗ ಇದೇನು ಚಾಲೆಂಜ್ ಅಂದ್ಕೊಂಡಿದ್ದೀನಿ, ಅದು ಡಿಸೆಂಬರ್ 31 ಈ ಒಂದು ಚಾಲೆಂಜ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಅಲ್ಲಿವರೆಗೂ ಡಿಸೆಂಬರ್ 30 ಎಷ್ಟು ವೀಡಿಯೋಸ್ ಮಾಡ್ತೀನಿ ಅಷ್ಟು ವೀಡಿಯೋಸ್ಗೆ ವ್ಯೂಸ್ ಚೆನ್ನಾಗಿ ಬಂದು, ನಿಮ್ಮ ಒಂದು ಸಪೋರ್ಟಿಂದ ಸಬ್ಸ್ಕ್ರೈಬರ್ ಬಂದು ಮಾನಿಟೈಸೇಷನ್ ಆದರೆ ನೆಕ್ಸ್ಟು ನಾನು ಜಾಬ್ ಕ್ವಿಟ್ ಮಾಡ್ಬೇಕಂತ ಇದ್ದೀನಿ. ಇದರಲ್ಲೇ ಫುಲ್ ಟೈಮ್ ಮಾಡ್ಬೇಕಂತ ಇದ್ದೀನಿ. ಇದು ಈಗ ಸಿಟಿಯಲ್ಲಿ ನಿಮಗೆ ಈ ಥರ ನಾವು ಹಳ್ಳಿಯಿಂದ ಬಂದು ಈ ಥರ ಜಾಬ್ ಏನು ಮಾಡ್ತಿರ್ತೀವಿ, ಇದ್ರ ಜೊತೆಗೆ ನಿಮಗೆ ಇನ್ನೂ ಬೇರೆ ಏನಾದರೂ ಎಕ್ಸ್ಪ್ಲೋರ್ ಮಾಡಬೇಕಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ನಿಮ್ಮ ಮುಂದೆ ಸಿಟಿಲಿ ಏನಾದರೂ ತರಬೇಕಂತಂದರೆ ಕಮೆಂಟ್ ಮಾಡಿ, ನಾನು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಇನ್ನು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸಿ ಯು, ಬಾಯ್.